ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಗ್ಯಾರಂಟಿ ಆಫ್ ಅ ಪ್ರಾಫಿಟ್ ಟು ಎ ಪಾರ್ಟ್ನರ್ ಇದ್ರ ಮೇಲೆ ಸಮ್ಸನ್ನು ಕಂಟಿನ್ಯೂ ಮಾಡೋಣ. ಥರ್ಡ್ ಕ್ವಶನ್ ಬಂದುಬಿಟ್ಟು ಆರವ್ ಆ್ಯಂಡ್ ನೀರವ್ ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. ದೇ ಅಡ್ಮಿಟ್ ಸೌರವ್ ಆ್ಯಸ್ ಪಾರ್ಟ್ನರ್ ವಿತ್ 1/4 ಶೇರ್ ಇನ್ ಪ್ರಾಫಿಟ್ ವಿತ್ ಎ ಗ್ಯಾರಂಟಿ ದಟ್ ಹೀಸ್ ಶೇರ್ ಆಫ್ ಪ್ರಾಫಿಟ್ ಶಾಲ್ ಬಿ ಅಟ್ ಲೀಸ್ಟ್ ₹25,000. The net profit of the firm for the year ending March 31st, 2016 was ₹80,000. NPSR is 2:1:1. Prepare profit and loss appropriation account. ಕ್ವಶನ್ ಏನು ಕೇಳ್ಯಾರಿ ಅವರು? ಆರವ್ ಮತ್ತು ನೀರವ್ ಅನ್ನೋರು ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು 2:1 ಪ್ರಕಾರ ಹಂಚ್ಕೋತಾರಂತ. ಅವ್ರ ಬಿಸ್ನೆಸ್ ಒಳಗೆ ಯಾರು ಅಡ್ಮಿಟ್ ಆಗ್ತಾರ? ಸೌರವ್ ಅನ್ನೋ ಪಾರ್ಟ್ನರೇ ಅಡ್ಮಿಟ್ ಆಗ್ತಾರ. ಅವ್ರಿಗೆ 1/4 ಪ್ರಾಫಿಟನ್ನು ಇವ್ರು ಕೊಡ್ತಾರಂತ. ಮತ್ತು ಅವ್ರಿಗೆ ಗ್ಯಾರಂಟಿ ಆಫ್ ಪ್ರಾಫಿಟನ್ನು ಎಷ್ಟು ಅಂತಂದರೆ ಅಟ್ಲೀಸ್ಟ್ ₹25,000 ಅಂತ ಕೊಟ್ಟಿರ್ತಾರೆ. ದ ನೆಟ್ ಪ್ರಾಫಿಟ್ ಆಫ್ ದ ಫರ್ಮ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 80,000 ಕೊಟ್ಟಿದ್ದಾರೆ. NPSR ನ್ಯೂ ಪಾರ್ಟ್ನರ್ ಸೌರವ್ ಬಿಸ್ನೆಸ್ಸಿಗೆ ಬಂದ ಮೇಲೆ ಅವ್ರದ್ದು NPSR ರೇಷಿಯೋ ಬಂದುಬಿಟ್ಟು 2:1:1 ಅಂತ ಇದೆ. ಅವ್ರೇನು ಕೇಳಿದ್ದಾರೆ? ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿ ಟು ಸೌರವ್ ಎಷ್ಟು ಕೊಟ್ಟಿದ್ದಾರೆ ರೀ? ₹25,000 ಗ್ಯಾರಂಟಿ ಅಂತ ಹೇಳಿದ್ದಾರೆ. ಅದನ್ನು ಬರೀಬೇಕು 25,000. ಲೆಸ್ ಏನು ಮಾಡಬೇಕು? ಸೌರವ್ ಶೇರ್ ಇನ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಫರ್ಮದ್ದು ಪ್ರಾಫಿಟ್ ಎಷ್ಟಿದೆ? 80,000 ಇದೆ. ಆ 80,000 ಇಂಟು ಅವ್ರದ್ದು ಶೇರ್ ಆಫ್ ಪ್ರಾಫಿಟ್ ಎಷ್ಟಿದೆ? ಸೌರವ್ ಅವ್ರದ್ದು 1/4 ಇದೆ. ಸೊ 80,000 ಇಂಟು 1/4 ಮಾಡಿದಾಗ 20,000 ಆಗುತ್ತೆ. ರಿಮೈನಿಂಗ್ ಲೆಸ್ ಮಾಡಿದಾಗ ರಿಮೈನಿಂಗ್ ಏನು ಬರುತ್ತೆ? 5,000 ಬರುತ್ತೆ. ಸೊ ಇನ್ನೂ 5,000 ಯಾರು ಕೊಡಬೇಕು? ಆರವ್ ಮತ್ತು ನೀರವ್ ಅವ್ರದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ರೇಷಿಯೋ ಪ್ರಕಾರ ಅವ್ರಿಗೆ ಕೊಡಬೇಕು. ಯಾರಿಗೆ? ಸೌರವ್ ಅವ್ರಿಗೆ ಕೊಡಬೇಕು. ದೇರ್ ಫೋರ್ ಡೆಫಿಷಿಯನ್ಸಿ ಟು ಬಿ ಬೋರೋನ್ ಬೈ ಆರವ್ ಆ್ಯಂಡ್ ನೀರವ್ ಇನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ 2:1 ಅಂತ ಬರೀಬೇಕು. ನೆಕ್ಸ್ಟ್ P&L ಅಪ್ರೋಪ್ರಿಯೇಷನ್ ಅಂತ ಹಾಕಿ ಫಾರ್ ದ ಇಯರ್ ಎಂಡಿಂಗ್ 31/3/2016 ಡೆಬಿಟ್ ಆ್ಯಂಡ್ ಕ್ರೆಡಿಟ್ 2 ಸೈಡ್ ಮಾಡಿ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಬರೆದು ಕ್ರೆಡಿಟ್ ಕಡೆ ಬೈ P&L ಅಕೌಂಟ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ ಸಮ್ನಲ್ಲಿ 80,000 ಇದೆ, ಅದನ್ನು ಬರೀಬೇಕು. ಈ ಕಡೆ ಡೆಬಿಟ್ ಕಡೆ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಆರೋಸ್ ಕ್ಯಾಪಿಟಲ್. ಫಸ್ಟ್ ಆರೋ ಅವ್ರಿಗೆ ಹಂಚಬೇಕು. ಎಷ್ಟಿದೆ ಪ್ರಾಫಿಟ್ಟು? 80,000 ಇದೆ. 80,000 ಇಂಟು ಅವ್ರದ್ದು NPSR ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅದ್ರ ಪ್ರಕಾರ ಬರೀಬೇಕು. ಸೊ 2/4 ಆಗುತ್ತೆ. 2/4 ಮಾಡಿದಾಗ 40,000 ಬರುತ್ತೆ. ಅದರಲ್ಲಿ ಏನು ಮಾಡಬೇಕು? ಲೆಸ್ ಡೆಫಿಷಿಯನ್ಸಿ 5,000 ಏನು ಕೊಡಬೇಕಲ್ಲ ಅದನ್ನು ಆರವ್ ಮತ್ತು ನೀರವ್ ಅವರು ಕೊಡಬೇಕು. ಅದಕ್ಕೆ ಲೆಸ್ ಡೆಫಿಷಿಯನ್ಸಿ ಅಂತ ಬರೆದು 5,000 ಇಂಟು 2/3 ಅಂತ ಬರಿಬೇಕು. ಅಂದರೆ 2:1 ಪ್ರಕಾರ ಹಂಚ್ತಾರೆ ಅವರು. 2/3 ಬರೆದ್ರೆ 3,333 ಆಗುತ್ತೆ. ಸೊ 40,000ದಲ್ಲಿ 3,333 ಕಳೆದ್ರೆ 36,667 ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ನೀರವ್ಸ್ ಕ್ಯಾಪಿಟಲ್ ಅಂತ ಬರೆದು 80,000 ಕ್ಯಾಪಿಟಲ್ ಇದೆ ಇಂಟು ಅವ್ರದ್ದು ಶೇರ್ ಆಫ್ ಪ್ರಾಫಿಟ್ ಎಷ್ಟಿದೆ? 1/4 ಇದೆ. ಸೊ 80,000 ಇಂಟು 1/4 ಮಾಡಿದಾಗ 20,000 ಬರುತ್ತೆ. ಲೆಸ್ ಏನು ಮಾಡಬೇಕು? ಡೆಫಿಷಿಯನ್ಸಿ ಬರಿಬೇಕು. ಈ 5,000ನಲ್ಲಿ 2:1 ಪ್ರಕಾರ ಹಂಚ್ತೀವಿ. ಸೊ ಇವ್ರದ್ದು ನೀರವ್ ಅವ್ರದ್ದು ಬಂದುಬಿಟ್ಟು 1/3 ಆಗುತ್ತೆ. 5,000 ಇಂಟು 1/3 ಮಾಡಿದರೆ 1,667 ಆಗುತ್ತೆ. 20,000ದಲ್ಲಿ 1,667 ಕಳೆದ್ರೆ 18,333 ಬರುತ್ತೆ. ಸೌರವ್ಸ್ ಕ್ಯಾಪಿಟಲ್ ಅಕೌಂಟ್ 80,000 ಇಂಟು 1/4 ಮಾಡಿದರೆ 20,000 ಬರುತ್ತೆ. ಆ್ಯಡ್ ಡೆಫಿಷಿಯನ್ಸಿನ ಆ್ಯಡ್ ಮಾಡಬೇಕು. ಡೆಫಿಷಿಯನ್ಸಿನ ಯಾರಿಂದ ರಿಸೀವ್ ಮಾಡ್ಕೋತಾರೆ? ಆರೋವ್ಸ್ ಮತ್ತು ನೀರವ್ಸ್. ಸೊ ಆರವ್ ಒಂದು ಬಂದುಬಿಟ್ಟು 3,333 ಇದೆ. ನೀರವ್ಸ್ ಒಂದು 1,667 ಇದೆ. ಸೊ 20,000 ಪ್ಲಸ್ 3,333 ಪ್ಲಸ್ 1,667 ಮಾಡಿದಾಗ 25,000 ಆಗುತ್ತೆ. ಎರಡು ಕಡೆ ಟೋಟಲ್ 80,000 ಆಗುತ್ತೆ. ಅದೇ ರೀತಿ ಇನ್ನೂ ಒಂದು ಸಮ್ನ ನೋಡೋಣ. Sachin and Rahul were partners in a firm sharing profits and losses in the ratio of 3:2. They admit Dhoni for 1/6 share in profits and guaranteed that his share of profits will not be less than ₹25,000. Total profits of the firm were ₹90,000. Calculate share of profits for each partner when guarantee is given by the firm. NPSR 3:2:1. ಕ್ವಶನ್ ಏನು ಕೇಳ್ಯಾರಿ ಅವರು? ಸಚಿನ್ ಮತ್ತು ರಾಹುಲ್ ಅನ್ನೋರು ಪಾರ್ಟ್ನರ್ಸ್ ಅದಾರ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 3:2 ಪ್ರಕಾರ ಹಂಚ್ಕೋತಾರಂತ. ಅವರು ಬಿಸ್ನೆಸ್ಸಿಗೆ ಯಾರು ಆಗ್ತಾರ? ಧೋನಿ ಅನ್ನೋರು ಅಡ್ಮಿಟ್ ಆಗ್ತಾರ. ಅವ್ರಿಗೇನು ಕೊಡ್ತಾರ? 1/6 ಶೇರ್ ಆಫ್ ಪ್ರಾಫಿಟನ್ನು ಅವ್ರಿಗೆ ಕೊಡ್ತಾರ. ಅವರಿಗೆ ಗ್ಯಾರಂಟಿ ಆಫ್ ಪ್ರಾಫಿಟನ್ನು ಎಷ್ಟು ಕೊಡ್ತಾರೆ? ಅವರು 25,000 ಅಂತ ಕೊಡ್ತಾರೆ. ಸೊ ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟು ಕೊಟ್ಟಿದ್ದಾರೆ? 90,000 ಕೊಟ್ಟಿದ್ದಾರೆ. ಅವಾಗ ಏನು ಕೇಳಿದ್ದಾರೆ ಅವ್ರ ಕ್ವಶನಲ್ಲಿ? ಶೇರ್ ಆಫ್ ಪ್ರಾಫಿಟ್ಸ್ ಫಾರ್ ಈಚ್ ಪಾರ್ಟ್ನರ್. ಈಚ್ ಪಾರ್ಟ್ನರ್ದು ಶೇರ್ ಆಫ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ನ್ಯೂ NPSR ಬಂದುಬಿಟ್ಟು 3:2:1 ಅಂತ ಕೊಟ್ಟಿದ್ದಾರೆ.
ಸೊ ಸೊಲ್ಯೂಷನ್ ಬಂದುಬಿಟ್ಟು ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿಡ್ ಟು ಧೋನಿ ಅಂತ ಬರೀಬೇಕು. ಅವ್ರಿಗೆ ಎಷ್ಟು ಮಿನಿಮಮ್ ಪ್ರಾಫಿಟ್ ಕೊಡ್ತೀವಿ ಅಂತ ಹೇಳಿದಾರೆ 25,000 ಅದನ್ನು ಬರೆದು ಲೆಸ್ ಧೋನಿ ಶೇರ್ ಇನ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಬರೀಬೇಕು. ಟೋಟಲ್ ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟಿದೆ 90,000 ಇಂಟು ಅವ್ರದ್ದು ಧೋನಿ ಅವರ ಶೇರ್ ಎಷ್ಟಿದೆ 1/6 ಇದೆ. ಸೊ 90,000 ಇಂಟು 1/6 ಮಾಡಿದಾಗ 15,000 ಆಯಿತು. ನಾವೆಷ್ಟು ಕೊಡ್ತೀವಿ ಅಂತ ಹೇಳಿದ್ವಿ ಫರ್ಮ್ನಲ್ಲಿ 25,000, ಬಟ್ ಅವ್ರದ್ದು ಶೇರ್ ಆಫ್ ಪ್ರಾಫಿಟ್ ಎಷ್ಟಿದೆ 15,000. ಅಂದರೆ ರಿಮೈನಿಂಗ್ 10,000 ಏನು ಉಳಿತೈತಲ್ಲ ಇದನ್ನು ಸಚಿನ್ ಆ್ಯಂಡ್ ರಾಹುಲ್ ಅವರು ಅವ್ರದ್ದು P&L ರೇಷಿಯೋ ಪ್ರಕಾರ ಯಾರಿಗೆ ನ್ಯೂ ಪಾರ್ಟ್ನರ್ ಧೋನಿ ಅವರಿಗೆ ಕೊಡ್ತಾರೆ. ದೇರ್ ಫಾರ್ ಡೆಫಿಷಿಯನ್ಸಿ ಟು ಬಿ ಬೋರೋನ್ ಬೈ ಸಚಿನ್ ಆ್ಯಂಡ್ ರಾಹುಲ್ ಇನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ 3:2 ಅಂತ ಬರೀಬೇಕು. ನೆಕ್ಸ್ಟ್ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಬರೆದು ಡೆಬಿಟ್ ಆ್ಯಂಡ್ ಕ್ರೆಡಿಟ್ 2 ಸೈಡ್ ಮಾಡಿಕೊಂಡು ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಬರೆದು ಕ್ರೆಡಿಟ್ ಕಡೆ ಬೈ P&L ಅಕೌಂಟ್ ಅಂತ ಬರೀಬೇಕು. ಬ್ರ್ಯಾಕೆಟ್ನಲ್ಲಿ ನೆಟ್ ಪ್ರಾಫಿಟ್ 90,000 ಅಂತ ಬರೆದು ಕಡೆ ಡೆಬಿಟ್ ಕಡೆ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಸಚಿನ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಪ್ರಾಫಿಟ್ ಎಷ್ಟಿದೆ ರೀ ಫರ್ಮದ್ದು 90,000 ಇಂಟು NPSR ಪ್ರಕಾರ ಹಂಚಬೇಕು. NPSR ಅಂದರೆ 3/6 ಆಗುತ್ತೆ. ಯಾರ್ದು ಸಚಿನ್ ಅವ್ರದ್ದು 90,000 ಇಂಟು 3/6 ಮಾಡಿದರೆ 45,000 ಲೆಸ್ ಏನು ಮಾಡಬೇಕು ಡೆಫಿಷಿಯನ್ಸಿ 10,000 ಇದೆ ಅಲ್ಲ, ಈ 10,000ನ ಸಚಿನ್ ಮತ್ತು ರಾಹುಲ್ ಅವರು ಕೊಡ್ತಾರೆ ಯಾರಿಗೆ ಧೋನಿ ಅವರಿಗೆ. ಸೊ 10,000 ಇಂಟು 3/5 ಮಾಡಿದಾಗ 6,000 ಬರುತ್ತೆ. ಈ 45,000ದಲ್ಲಿ 6,000 ಲೆಸ್ ಮಾಡಿದರೆ 39,000 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಟು ರಾಹುಲ್ಸ್ ಕ್ಯಾಪಿಟಲ್ ಅಂತ ಬರೆದು ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟಿದೆ ರೀ 90,000 ಇಂಟು ರಾಹುಲ್ ಶೇರ್ ಎಷ್ಟಿದೆ 2/6 ಅದು ಮಾಡಿದಾಗ 30,000 ಬರುತ್ತೆ. ಲೆಸ್ ಡೆಫಿಷಿಯನ್ಸಿ ಮಾಡಬೇಕು 10,000ದೊಳಗೆ ಇಂಟು 2/5 ಮಾಡಬೇಕು 4,000 ಬರುತ್ತೆ. 30,000ದಲ್ಲಿ 4,000ವನ್ನು ಲೆಸ್ ಮಾಡಿದರೆ 26,000 ಇದು ರಾಹುಲ್ ಶೇರ್ ಆಫ್ ಪ್ರಾಫಿಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಧೋನಿ ಶೇರ್ ಆಫ್ ಪ್ರಾಫಿಟನ್ನು ಬರೀಬೇಕು. ಟು ಧೋನೀಸ್ ಕ್ಯಾಪಿಟಲ್ ಅಂತ ಬರೆದು 90,000 ಇಂಟು 1/6 ಮಾಡಿದರೆ 15,000 ಆಗುತ್ತೆ. ಅವ್ರಿಗೆ ನಾವೆಷ್ಟು ಕೊಡ್ತೀವಿ ಅಂತ ಹೇಳಿದ್ದೀವಿ 25,000. ಸೊ ರಿಮೈನಿಂಗ್ ಇನ್ನೂ 10,000 ಇದೆ. ಅದಕ್ಕೆ ಆ್ಯಡ್ ಡೆಫಿಷಿಯನ್ಸಿ ಬಂದಿರೋದು ಸಚಿನ್ ಅವ್ರ ಕಾಂಟ್ರಿಬ್ಯೂಷನ್ ಬಂದುಬಿಟ್ಟು 6,000 ಇದೆ, ರಾಹುಲ್ ಅವ್ರ ಕಾಂಟ್ರಿಬ್ಯೂಷನ್ ಬಂದುಬಿಟ್ಟು 4,000 ಇದೆ. ಸೊ 15,000 + 6,000 + 4,000 ಮಾಡಿದರೆ 25,000 ಆಯಿತು. ಸೊ ಎರಡು ಕಡೆ ಟೋಟಲ್ ಬಂದುಬಿಟ್ಟು 90,000. ಥ್ಯಾಂಕ್ ಯು ಎವ್ರಿ ಒನ್.